ಮೆಡಿಕಲ್ಗಳು ಹಾಕ್ತಾರೆ ಅಂತೂ ಇದು ಯಾವ ಕಾಲ ರೆಡಿ ಮಾಡ್ತಾರೋ ನಾವು ಕಾಯ್ತಾ. ಹಲೋ ವಿವರ್ಸ್, ಎಲ್ರಿಗೂ ಬೆಳಗ್ಗಿನ ವಂದನೆಗಳು. ಈಗ ತಾನೇ ಮನೆಯಿಂದ ಹೊರಟಿದ್ದೀನಿ, ಆಫೀಸ್ಗೆ ಹೋಗ್ತಾ ಇದ್ದೀನಿ. ಆನ್ ದ ವೇ ಜಸ್ಟ್ ನಾಲೆಜ್ ಟೇಬಲ್ ಹೇಳ್ತಾ ಹೋಗ್ತೀನಿ. ಕೀಪ್ ವಾಚಿಂಗ್ ಸರಳ ಚುಂಚ. ಈ ರೋಡ್ ಬಂದು ರೆಡಿ ಮಾಡಿದ್ರೆ ಎಷ್ಟೋ ಸ್ವಲ್ಪ ರಿಲೀಫ್ ಆಗುತ್ತೆ. ಇದು ಏರಿಯಾ ಇದೆ, ಒಂದು ಇಂಡಿಕೇಟ್ರ್ ಇಲ್ಲ, ಏನಿಲ್ಲ, ಹೆಂಗೆ ಬೇಕಂತ ಸುಮ್ಮನೆ ತಿರುಗಿಸ್ತಾರೆ. ಅಟ್ಲೀಸ್ಟ್ ಇಂಡಿಕೇಟ್ರ್ ಹಾಕ್ಬೇಕು ತಾನೆ, ಬೇಕು ಹೋಗೋಣ. ಈ ಬಸ್ನವರೆಲ್ಲ ಏನಕ್ಕೆ ನಮ್ಮ ಜೀವಿತ ಮೇಲೆ ಆಟ ಆಡ್ತಾರೆ ಗೊತ್ತಾಗ್ತಾರೆ. ಎರಡೆ ಬರ್ತಾವೆ, ನಿಮ್ಗೆ ಗಾಡಿ ಬರ್ತಾ ಇರೋದು ಅಟ್ಲೀಸ್ಟ್ ಇಂಡಿಕೇಟ್ರ್ ಹಾಕ್ತಾನೆ, ಈ ಬಲಕ್ಕೆ ಹೋಗ್ತೀನಿ ನಾನು ಅಂದ್ಬಿಟ್ಟು. ಇಂಡಿಕೇಟ್ರ್ ಹಾಕೋ ಅಥವಾ ಡಿಮ್ಯಾಂಡ್ ಡಿಪ್ ಮಾಡಬೇಕು, ಎರಡೂ ಇಲ್ಲ. ಅಬ್ಸರ್ವ್ ಮಾಡೋದೊಂದು ಓಕೆ, ಎದುರುಗಡೆ ಬರ್ತಿರೋನು ಏನಾದರೂ ಆ ಕಡೆ ಈ ಕಡೆ ನೋಡ್ಕೊಂಡು ಏನಾದರೂ ಹಂಗೆ ಬಂದಿದ್ರೆ ಏನು ಕತೆ. ಯಾರ್ಯಾರು ಏರಿಯಾಗಳಲ್ಲಿ ಈ ಥರ ಕಂಡೀಷನ್ ಇದೆ ರೋಡ್ಗಳು ಇದು ಅಥವಾ ಇದಕ್ಕಿಂತ ಹೊಸದಾಗಿದೆ ಕಮೆಂಟ್ ಮಾಡಿ ತಿಳಿಸಿ. ನೋಡೋಣ ಯಾವ್ಯಾವ ಏರಿಯಾದಲ್ಲಿ ಇದೆ ಗೊತ್ತಾಗುತ್ತೆ. ನಮ್ಮ ಏರಿಯಾದಲ್ಲಂತೂ ಈ ರೀತಿ ಇದಾಯ್ತಪ್ಪ. ಎಲ್ಲ ಕಡೆ ಜಲ್ಲಿ ಕಲ್ಲುಗಳು ಹಾಕ್ತಾರೆ, ಹಾಕಿ 6 ತಿಂಗಳಾದರೂ ಬರಲ್ಲ ರೋಡ್ ಹಾಕೋಕ್ಕೆ. 6 ತಿಂಗಳಾದ್ಮೇಲೆ ಬರ್ತಾರೆ, ಗುಂಡಿಗಳಾಗಿರೋ ತಕ್ಷಣ ಮತ್ತೆ ಆ ಕಡೆ ಈ ಕಡೆ ಎಲ್ಲ ಚಿಲ್ಲಂಪಿಲ್ಲಿ ಆಗಿರುತ್ತೆ ಜಲ್ಲಿ ಕಲ್ಲುಗಳು, ಮತ್ತೆ ಜಲ್ಲಿ ಕಲ್ಲುಗಳು ಹಾಕ್ತಾರೆ 6 ತಿಂಗಳಾದ್ಮೇಲೆ. ಯಾರು ಮತ್ತೆ 6 ತಿಂಗಳು ಬರೋದಿಲ್ಲ ಈ ಕಡೆ ಯಾರು. ಹಿಂಗಾದರೆ ರೋಡ್ ತಾನೇ ಹೆಂಗೆ ಅವ್ರು ಕರೆಕ್ಟಾಗಿ ಕೊಡೋಕ್ಕಾಗುತ್ತೆ. ಈ ರೋಡ್ ಕತೆ ನಿಮ್ಗೆ ಗೊತ್ತೇ ಇದೆ, ಇದಂತೂ ಇದು ಯಾವ ಕಾಲ ರೆಡಿ ಮಾಡ್ತಾರೋ ನಾವು ಕಾಯ್ತಾ ಇದ್ದೀವಿ. ಏನಂದರೆ ಈ ಊಟೆಲ್ಲ ಹಳ್ಳಿಗಳ ಕಡೆ ಅಲ್ಲ, ಹಳ್ಳಿಗಳನ್ನೆಲ್ಲ ಬೆಂಗಳೂರಿಗೆ ತೊಗೊಂಡಿದ್ದಾರಲ್ಲ, ಈ ಕಡೆ ಯಾರು ಅಷ್ಟು ಓಡಾಡಲ್ಲ ಅಂದ್ಬಿಟ್ಟು ಸ್ವಲ್ಪ ಧೋರಣೆಗಳು ಜಾಸ್ತಿ. ನಾರ್ಮಲ್ ಫುಲ್ ಹೆವಿ ಟ್ರಾಫಿಕ್ ಇರ್ತಲ್ಲ ಸಿಟಿಗಳು, ಅಂಥ ಕಡೆ ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ತಾರೆ ಈ ರೋಡ್ಗಳನ್ನೆಲ್ಲ ರಿಪೇರಿ ಮಾಡೋದಕ್ಕೆ. ಕೆಲವು ಕಡೆ ಇಷ್ಟೇ ಕತೆ ನೋಡಿ, ಯಾವ್ಯಾವ ಗಲ್ಲಿ ಒಳಗಡೆ ಬರ್ಬೇಕು ನಾವು. ಈ ರೋಡಂತೂ ಸಿಕ್ಕಾಪಟ್ಟೆ ಚಿಕ್ಕದು. ಮುಂದೆ ಹೆಂಗೋ ಒಂದು ಬ್ಯಾರಿಕೇಡ್ ಹಾಕಿದ್ರು 4 ವೀಲರ್ಗಳು ಯಾವುದೇ ಕಡೆ ಬರ್ದಂಗೆ, ಮತ್ತೆ ತೆಗ್ದವ್ರೆ ಅವ್ರ ಅನುಕೂಲಕ್ಕೋಸ್ಕರ. ಯಾವುದಾದ್ರು 4 ವೀಲರ್ ಬಂದ್ಬಿಟ್ರೆ ಇನ್ನೊಂದು 4 ವೀಲರ್ ಈ ಕಡೆಯಿಂದ ಆಪೋಸಿಟ್ ಸೈಡಿಂದ ಬಂದರೆ ಅಷ್ಟೇ ಕತೆ. ಆ ಜಂಕ್ಷನ್ ಪಾಸ್ ಆಗೋದಕ್ಕೇ ಸಿಕ್ಕಾಪಟ್ಟೆ ಇಂಚು. ಈಗ ಚಿಕ್ಕ ಹುಡುಗಿರ ಕೈಯಲ್ಲೆಲ್ಲ ಗಾಡಿಗಳು ಕೊಡ್ತಾರೆ, ಹೆಲ್ಮೆಟ್ ಹಾಕಲ್ಲ, ಏನಿಲ್ಲ. ಏನಾದರೂ ಹೆಚ್ಚು ಕಮ್ಮಿ ಆದಾಗ ಎಲ್ಲರೂ ಅನ್ಭವಿಸ್ಬೇಕಾಯ್ತದೆ. ಈಗ ಸಿಗ್ನಲ್ ಇದೆಯಲ್ಲ, ಮಾಡಿ ನಿಜಗಳಿತ್ತು ಆನು ಮಾಡಲ್ಲ ಯಾರಂತ. ಇದೆಲ್ಲ ಸ್ವಲ್ಪ ಸೀರಿಯಸ್ ಆಗಿ ತಗೋಬೇಕು. ಇನ್ನೊಂದೇನೆಂದರೆ ಈ ಜಂಕ್ಷನ್ ನೋಡಿದ್ದೀನಲ್ಲ, ಸಿಗ್ನಲ್ ಇದ್ರೂ ಜನ ನುಗ್ಗೋದು ಮಾತ್ರ ತಪ್ಪಲ್ಲ. ಎದುರುಗಡೆ ರೆಡ್ ಸಿಗ್ನಲ್ ಇದ್ರೂ ಆಪೋಸಿಷನ್ ಗ್ರೀನ್ ಇದ್ರೂ ಈ ಕಡೆಯಿಂದ ಹೋಗ್ತಾ ಇರ್ತಾರೆ. ಸ್ವಲ್ಪ ಜನಗಳಿಗೆ ತಾಳ್ಮೆ ಅನ್ನೋದೇ ಇಲ್ಲ ನಿಜವಾಗ್ಲೂ. ವೆಯ್ಟ್ ಮಾಡಬೇಕು ನಮ್ಮದು ಸಿಗ್ನಲ್ ಟರ್ನ್ ಬರೋವರೆಗೂ. ಹೆಂಗೆ ಬೇಕಂಗೆ ಇದ್ದಾದಿದ್ದೆ ನುಗ್ಗಿಸ್ಕೊಂಡು ಹೋಗೋದಾದರೆ ಸಿಗ್ನಲ್ಗಳು ತಾನೇ ಏನಕ್ಕೆ ಇರಬೇಕು? ನೋ ಯೂಸ್ ಅಲ್ವಾ ಈ ರೀತಿ ಇದ್ರೂ. ಮುಂದೆ ಸಿಗ್ನಲ್ ಇರಲಿಲ್ಲ ಈ ಜಂಕ್ಷನಲ್ಲಿ. ಈಗ
ಅಡ್ಡದಿಡ್ಡಿ ಓಡ್ತಾರೆ, ಟ್ರಾಫಿಕ್ ಸ್ವಲ್ಪ ಕಂಟ್ರೋಲ್ ಮಾಡೋಣ ಅಂತ ಸಿಗ್ನಲ್ಗಳಾಗ್ತಿರ್ತಾರೆ. ಬಟ್ ಅದು ಏನು ಉದ್ಯೋಗನೇ ಇರ್ತಿಲ್ಲ, ಹಂಗಾಗಿದೆ ಪರಿಸ್ಥಿತಿ. BMTC ಬಸ್ಗಳಿಂದ ಕಚ್ಕೊಂಡು ಹೋಗೋದು ಅದೆಷ್ಟು ಅವಾಯ್ಡ್ ಮಾಡಿ. ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ಸ್ಟಿಲ್ ಅರ್ಥ ಆಯಿತು ಅಂತ ತಿಳ್ಕೊತೀನಿ. ಎಸ್ಪೆಷಲಿ ಟರ್ನಿಂಗ್ಗಳಲ್ಲಿ ಜಾಸ್ತಿ ಓವರ್ಟೇಕ್ ಮಾಡೋಕ್ಕೆ ಹೋಗ್ಬೋದು. ಯಾಕಂದ್ರೆ ಆಪೋಸಿಟಿಂದ ಯಾವ್ದಾದ್ರು ಗಾಡಿ ನನಗೆ ಬಂತು ಅಂತಂದರೆ ಕಂಟ್ರೋಲ್ ಮಾಡೋಕ್ಕಾಗತ್ತೆ. ಜಸ್ಟ್ ಕಂಟ್ರೋಲ್ ಮಾಡಿದ್ರೂ ಆಪೋಸಿಟಿಂದ ಬರೋದು ಕಂಟ್ರೋಲ್ ಮಾಡಬೇಕಾಗುತ್ತೆ. ಸೊ ವೆಯ್ಟ್ ಮಾಡಿ, ಕಾಯಿರಿ, ರೈಟ್ ರೋಡಿಂದ ಕಾಣಿಸೋವರೆಗೂ ದಯವಿಟ್ಟು ರಿಸ್ಕ್ ತೊಗೊಳಕ್ಕೆ ಹೋಗಬೇಡಿ. ಯಾವುದು ಗಾಡಿಗಳು ಬರಲಿಲ್ಲ ಅಂದರೆ ಫೈನ್, ಸಡನ್ನಾಗಿ ಬಂದರೆ ಗಾಬರಿ ಆಗಿಬಿಡ್ತಾರೆ. ಇದರ ಕಾರ್ನರ್ಗಳಲ್ಲಿ ಸ್ವಲ್ಪ ಲೆಫ್ಟಿಗೆ ಬಂದು ರೈಟಿಗೆ ಹೋಗ್ಬೇಕು, ರೈಟಿಗೆ ಟರ್ನ್ ಆಗೋಕ್ಕೆ ಹೋಗ್ಬೇಕು.